ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಬಿಡದಿಯಲ್ಲಿ ಬಿಜೆಪಿ ವಿರುದ್ಧದ ಪೋಸ್ಟರ್ಗೆ ವಿಜೇಂದ್ರ ಅವರು ಕೂಡ ಕಿಡಿಕಾರಿದ್ದಾರೆ. ನಮ್ಮನ್ನ ಕಾಂಗ್ರೆಸ್ ಶಾಸಕರು ಅಂತ ಸಿಎಂ ಭಾವಿಸಿರುವಂತಿದೆ. ನಮ್ಮ ವಿರುದ್ಧದ ಪೋಸ್ಟರ್ ಆಂದೋಲನಕ್ಕೆ ನಾವು ಹೆದರೋದಿಲ್ಲ. ನಿಮಗೆ ಹೆದರಲು ನಾವು ಕಾಂಗ್ರೆಸ್ ಶಾಸಕರಲ್ಲ. ಬಿಡದಿಯಲ್ಲಿರೋ ಪೋಸ್ಟರ್ ವಿರುದ್ಧ ವಿಜೇಂದ್ರ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು. ಬಿಡದಿಯಲ್ಲಿ ಬಿಜೆಪಿ ವಿರುದ್ಧದ ಪೋಸ್ಟರ್ಗೆ ವಿಜೇಂದ್ರ ಕಿಡಿಕಾರಿದ್ದಾರೆ. ನಮ್ಮನ್ನ ಕಾಂಗ್ರೆಸ್ ಶಾಸಕರು ಅಂತ ಇವರು ಭಾವಿಸಿರುವಂತಿದೆ. ನಾವು ನಿಮಗೆ ಹೆದರೋದಕ್ಕೆ ಕಾಂಗ್ರೆಸ್ ಪಕ್ಷದ ಶಾಸಕರಲ್ಲ, ನಾವು ಬಿಜೆಪಿಯವರು. ಈ ರೀತಿಯಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮನ್ನ ಕಾಂಗ್ರೆಸ್ ಪಕ್ಷದ ಶಾಸಕರು ಅಂತೇಳಿ ಮುಖ್ಯಮಂತ್ರಿಗಳು ಭಾವಿಸಿದಂತೆ ಕಾಣ್ತಾ ಇದೆ. ನನ್ನ ವಿರುದ್ಧ, ಭಾರತೀಯ ಜನತಾ ಪಾರ್ಟಿ ನಾಯಕರುಗಳ ವಿರುದ್ಧ, ವಿಪಕ್ಷ ನಾಯಕರ ವಿರುದ್ಧ ಪೋಸ್ಟರ್ ಆಂದೋಲನ ಶುರು ಮಾಡಿದ್ದಾರೆ. ಬೆದರಿಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ನಿಮ್ಮ ಗೊಡ್ಡು ಬೆದರಿಕೆಗೆ ಹೆದರಿಕೊಳ್ತಕ್ಕಂಥದಕ್ಕೆ ನಾವೇನು ಕಾಂಗ್ರೆಸ್ಸಿನ ಶಾಸಕರು ಕೂಡ ಅಲ್ಲ. ಈ ನಾಡಿನ ರೈತರ ಪರವಾಗಿ ನಿಲ್ಲಬೇಕಾಗಿರ್ತಕ್ಕಂಥ ಕರ್ತವ್ಯ ನಮ್ಮದಿದೆ. ರೈತರ ಧ್ವನಿಯಾಗಿ ಹೋರಾಟ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿಯೂ ಕೂಡ ವಿರೋಧ ಪಕ್ಷದ ಮೇಲೆ ಇದೆ. ಅದನ್ನು ನಾವು ಮಾಡ್ತಾ ಇದ್ದೇವೆ. ಇವರೆಲ್ಲೋ ಒಂದು ಕಡೆ ನಮ್ಮನ್ನ ಕಾಂಗ್ರೆಸ್ ಪಕ್ಷದ ಶಾಸಕರು ಅಂತೇಳಿ ಮುಖ್ಯಮಂತ್ರಿಗಳು ಭಾವಿಸಿದಂತೆ ಕಾಣ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕವನ ಶಿವಣ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕವನ, ಈ ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ರೈತರೆಲ್ಲ ಹೋರಾಟವನ್ನ ಮುಂದುವರಿಸಿದ್ದಾರೆ. ಇದೆಲ್ಲದರ ನಡುವೆ ರಾಜಕೀಯ ಜಟಾಪಟಿಗೂ ಕೂಡ ಕಾರಣ ಆಗ್ತಾ ಇದೆ ಈ ಒಂದು ವಿಚಾರ. ಸೊ ಏನೇನ್ ಆಗ್ತಾ ಇದೆ ಸದ್ಯಕ್ಕೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಾಮ, ಇವತ್ತು ಬಿಜೆಪಿ ನಿಯೋಗ ಈ ಒಂದು ಬಿಡದಿಗೆ ಭೇಟಿ ಕೊಟ್ಟಿರುವಂತದ್ದು. ಇಲ್ಲಿ ಹಳ್ಳಿಗಳಿಗೂ ಸಹ ತಲುಪಿ ರೈತರ ಅಹವಾಲನ್ನ ಸಹ ಸ್ವೀಕರಿಸ್ತಾ ಇದ್ದಾರೆ. ರೈತರು ತಮ್ಮ ಅಳಲನ್ನ ಸಹ ತೋಡ್ಕೊಳ್ತಾ ಇರುವಂತದ್ದು. ಇನ್ನೇನು ಇವತ್ತು ಬಿಜೆಪಿ ನಿಯೋಗ ಬಿಡದಿಗೆ ಆಗಮಿಸುತ್ತೆ ಅನ್ನುವಂತಹ ವಿಚಾರವಾಗಿ ರಾತ್ರೋರಾತ್ರಿ ಬಿಡದಿಯ ಪ್ರಮುಖ ರಸ್ತೆಯಲ್ಲಿ ಪೋಸ್ಟರ್ ನ ಅಂಟಿಸಿರುವಂತದ್ದು. ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ವಿರುದ್ಧ, ಅದೇ ರೀತಿಯಾಗಿ ವಿಪಕ್ಷ ನಾಯಕ ಅಶೋಕ್, ಅದೇ ರೀತಿಯಾಗಿ ಪರಿಷತ್ ವಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರಾಗಿರ್ಬೋದು, ಜೊತೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ, ಅದೇ ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ ಸಹ ಈ ಒಂದು ಪೋಸ್ಟರ್ ವಾರನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಪೋಸ್ಟರ್ ನ ಹಂಚಿದ್ರು. ಇವರೇ ಇಲ್ಲಿ ಸಾಕಷ್ಟು ಅಕ್ರಮ ಭೂಮಿಯನ್ನ ಹೊಂದಿದ್ದಾರೆ. ಇವರು ಬಿಡದಿಗೆ ಭೇಟಿ ಕೊಡ್ತಾ ಇದ್ದಾರೆ, ರೈತರ ಪರವಾಗಿ ನಿಲ್ತಾರೆ ಅನ್ನುವಂತಹ ವಿಚಾರವಾಗಿ. ಸೊ ಹೀಗಾಗಿ ಇವತ್ತು ಈಗಾಗಲೇ ಸಾಕಷ್ಟು ಒಂದು 3-4 ಹಳ್ಳಿಗಳಿಗೆ ಬಿಜೆಪಿ ನಿಯೋಗ ಭೇಟಿಯನ್ನ ಕೊಟ್ಟಿದೆ. ರೈತರ ಅಹವಾಲನ್ನ ಸಹ ಸ್ವೀಕರಿಸ್ತಾ ಇರುವಂತದ್ದು. ರೈತರು ತಮ್ಮ ಅಳಲನ್ನ ಸಹ ತೋಡಿಕೊಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಭೂಮಿ ತುಂಬಾ ಚೆನ್ನಾಗಿದೆ, ಇಲ್ಲಿ ಯಾವುದೇ ನೀರಿಗೂ ಸಹ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ, ಇಲ್ಲಿ ನಾವು ಸಾಕಷ್ಟು ಬೆಳೆಗಳನ್ನ ಸಹ ಬೆಳಿತಾ ಇದ್ದೀವಿ, ಇಲ್ಲಿ ಫಲವತ್ತತೆ ಆದಂತಹ ಮಣ್ಣು ಸಹ ಇದೆ, ಇದು ಫಲವತ್ತತೆ ಆಗಿರುವಂತಹ ಭೂಮಿ ಅನ್ನುವಂತಹ ವಿಚಾರವನ್ನ ಸಹ ಹೇಳ್ತಾ ಇದ್ದಾರೆ. ನಮ್ಗೆ ಬೆದರಿಕೆ ಕರೆ ಬರ್ತಾ ಇದೆ, ನಾವು ಯಾವುದೇ ಕಾರಣಕ್ಕೂ ಸಹ ಈ ಒಂದು ಭೂ ಸ್ವಾಧೀನ ಆಗೋದಕ್ಕೆ ಬಿಡಲ್ಲ, ನೀವು ಸಹ ನಮ್ಮನ್ನ ಬಿಟ್ಕೊಡ್ಬೇಡಿ ಅನ್ನುವಂತಹ ವಿಚಾರವನ್ನ ಇದೀಗ ರೈತರು ಬಿಜೆಪಿ ನಾಯಕರ ಎದುರು ಹೇಳ್ತಾ ಇರುವಂತದ್ದು. ಸೊ ಹೀಗಾಗಿ ಅಂದ್ರೆ ಈ ಒಂದು ಪೋಸ್ಟರ್ ವಿಚಾರವಾಗೂ ಸಹ ಬಿಜೆಪಿ ನಾಯಕರು ಪ್ರತಿಕ್ರಿಯೆಯನ್ನ ನೀಡ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಪೋಸ್ಟರ್ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ವಿಚಾರಕ್ಕಾಗಿರ್ಬೋದು ನಾವು ಹೆದರಲ್ಲ ಅನ್ನುವಂಥದ್ದು. ಅದೇ ರೀತಿಯಾಗಿ ಕುಮಾರಸ್ವಾಮಿ ಅವರು ಸಹ ಕಿಡಿಕಾರಿದ್ದಾರೆ. ಅಂದ್ರೆ ಈಗಲಾದ್ರೂ ಸಿಎಂ ಆದಂತಹ ಡಿ.ಕೆ. ಶಿವಕುಮಾರ್ ಅವರು ಈ ಎಲ್ಲಾ ವಿಚಾರಗಳನ್ನ ಬಿಡ್ಬೇಕು, ರೈತರ ಪರವಾಗಿ ನಿಲ್ಬೇಕು ಅನ್ನುವಂತಹ ವಿಚಾರ ಇದೀಗ ಬರ್ತಾ ಇರುವಂತದ್ದು ಮುನ್ನೆಲೆಗೆ ಅಂತಾನೆ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.